ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಭಾರತ್ ಕಿಸಾನ್ ರೈತ ಸಂಘ ತಾಲೂಕು ಕಾರ್ಯದರ್ಶಿ ಮಂಜುನಾಥ್ ಮಾತನಾಡಿ, ಬೆಳಗುಂಬ ವಿದ್ಯುತ್ ಫೀಡರ್ನಿಂದ ಸಂಬಂಧಪಟ್ಟ ಹಳ್ಳಿಗಳಿಗೆ ಸರಬರಾಜಾಗುತ್ತಿರುವ ವಿದ್ಯುತ್ ಸರಬರಾಜಿನಲ್ಲಿ ಈ ಹಿಂದೆ ಹಗಲು ವೇಳೆ 4 ಗಂಟೆ ಮತ್ತು ರಾತ್ರಿ ವೇಳೆ 3 ಗಂಟೆ ವಿದ್ಯುತ್ ಅನ್ನು ಕೃಷಿ ಪಂಪ್ ಸೆಟ್ಗಳಿಗೆ ಸರಬರಾಜು ಮಾಡಲಾಗುತ್ತಿತ್ತು. ಆದರೆ ಈಗ 10 ದಿನಗಳಿಂದ ರೈತರು ಪಂಪ್ ಸೆಟ್ಗಳಿಗೆ ಕೇವಲ ಹಗಲು ವೇಳೆ 3 ಗಂಟೆ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿದೆ ಎಂದು ಅಳಲು ತೋಡಿಕೊಂಡರು. ರಾತ್ರಿ ವೇಳೆ ಕೊಡುತ್ತಿದ್ದ ವಿದ್ಯುತ್ ಸರಬರಾಜನ್ನ ನಿಲ್ಲಿಸಿದ್ದು, ಇದರಿಂದ ಕಡು ಬೇಸಿಗೆಯಲ್ಲಿ ರೈತರ ಬೆಳೆಗಳಾದ ತೆಂಗು, ಅಡಿಕೆ, ಶುಂಠಿ, ಬಾಳೆ, ತರಕಾರಿ ಮತ್ತು ಜಾನುವಾರುಗಳ ಮೇವಿನ ಬೆಳೆಗಳಿಗೆ ನೀರು ಹಾಯಿಸದೆ ಬೆಳೆಗಳು ಒಣಗುತ್ತಿವೆ. ಇದರಿಂದ ರೈತರು ತುಂಬಾ ನಷ್ಟ ಅನುಭವಿಸುವಂತಾಗಿದೆ. ಆದ್ದರಿಂದ ಮಾಮೂಲಿನಂತೆ ದಿನಕ್ಕೆ 7 ಗಂಟೆ ವಿದ್ಯುತ್ ಸರಬರಾಜು ಮಾಡಿ ರೈತರ ಬೆಳೆ ಮತ್ತು ರೈತರನ್ನ ಉಳಿಸಿಕೊಡಬೇಕೆಂದು ಕೋರಿದ್ರು. ಒಂದು ವೇಳೆ ಇದಕ್ಕೆ ಸ್ಪಂದಿಸದಿದ್ದರೆ ರೈತ ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರ. ಅನ್ನದಾತ ರೈತ ಸಂಘದ ಅಧ್ಯಕ್ಷ ಮಧುಸೂದನ್ ಮಾತನಾಡಿದ್ರ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಾರ್ಯನಿರ್ವಾಹಕ ಅಭಿಯಂತರರು ಮಂಜುನಾಥ್ ರವರಿಗೆ ಮನವಿ ಮಾಡಲಾಯಿತು. 10 ಗಂಟೆಯಿಂದ ಕಾಯ್ತಾ ಇದೀವಿ ನಾವು. ಇನ್ನು ಅರ್ಧ ಗಂಟೆ 20 ನಿಮಿಷದೊಳಗೆ ಬರೆದ ಹೋದ್ರವ್ರನ್ನ ನಾವು ಆಫೀಸಿಗೆ ಬೇಗ ಹಾಕಿ ಎಲ್ಲ ಆಚೆಗೆ ಸ್ಟಾಫ್ ಕರ್ಸ್ಕೊಂಡು ನಾವು ಒಳಗೆ ಹೋಗ್ತೀವಿ. ರೈತ ಒಳಗಿರ್ತೀವಿ, ಆಚೆಗೆ ಬರಲಿ ಅವರು ಎಲ್ಲ ಅವ್ರಿಗೆ ಗೊತ್ತಾಗ್ಲಿ, ಬಿಸಿಲು ಅನ್ನೋದು ಏನು ಅಂತ ಗೊತ್ತಾಗ್ಲಿ. ಅವ್ರಿಗೆ ಒಂದೊಂದು ಗುದ್ಲಿಕ್ಕೆ ಕೊಡ್ತೀವಿ. ರಾತ್ರಿ ಹೊತ್ತು ಬಂದು ಏಡಬಲೆ ಜೈ ಎಲ್ಲ ನೀರು ಬಿಡ್ಲಿ ಗೊತ್ತಾಗುತ್ತೆ. ಇಲ್ಲ ಆಫೀಸಿಗೆ ಬಂದು ಕೆಲಸ ಮಾಡ್ತಾರೆ ಕೇಳಿ ಸರ್. ಈಗ ರಾತ್ರಿ ಹೊತ್ತು ಕರೆಂಟ್ ಕೊಡೋದ್ರೆ ಯಾರು ಬಿಡಕ್ಕಾದ ಸರ್? ಎಲ್ಲ ರೈತರೇ ಅಲ್ವಾ, ನಾವು ರೈತರು. ಅವ್ರು ಬಿಡ್ತಾರೆ ಏನಾರ ನೀರು ಬಂದು ಬಿಡ್ತಾರ? ನಾವು ಕಾಯಿ ಬೆಳೆದು ಬೆಳಗ್ಗೆ ಕಾಯಿ ಚಟ್ನಿ ಮಾಡ್ಕೊಂಡು ತಿಂತಾರೆ ಎಲ್ಲ. ಆ ಪರಿಸ್ಥಿತಿ ಇದೆ. ಇವಾಗ 20 ನಿಮಿಷ ಹೊರಗೆ ಬರೀ ಬೀಗ ಹಾಕ್ಸ್ತೀವಿ ನಾವೆಲ್ಲ. ಅರಸೀಕೆರೆ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಲತಾ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಲೋಕೇಶ್, ಸಂತೋಷ್, ರೇಣುಕಾನಂದ, ಗಗನ್ ಇನ್ನೂ ಹಲವರು ಹಾಜರಿದ್ರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.